ಈ ದಿನದ ಕಾರ್ಯಕ್ರಮದ ಮೊದಲನೆಯ ಗೋಷ್ಠಿಯ ಕೊನೆಯ ಪ್ರಬಂಧ ಮಂಡನೆ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರಿಂದ. ಪರಿಚಯ ಬೇಡ ಅಂತ ಹೇಳಿ ನಿನ್ನೆಯಿಂದ ಹೇಳ್ತಾ ಇದ್ದಾರೆ, ಆದರೂ 2 ವಾಕ್ಯದಲ್ಲಾದರೂ ಹೇಳ್ತೇನೆ ನಾನು. ಪ್ರಸ್ತುತ SVP ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀಯುತರು ಕುಮಾರವ್ಯಾಸನ ಕಾಲ ನಿರ್ಣಯದ ಕುರಿತಾಗಿ ಮಾಡಿರುವ ಸಂಶೋಧನೆಗೆ ವಿದ್ವತ್ ವಲಯದಲ್ಲಿ ಮನ್ನಣೆಯು ಲಭಿಸಿದೆ. ಕನ್ನಡ ಹಾಗೂ ತುಳು ಸಾಹಿತ್ಯ ಸಂಶೋಧನಾ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಗಮನಾರ್ಹವಾದ ಕೊಡುಗೆಯನ್ನು ನೀಡಿರುತ್ತಾರೆ. ಕವನ ಸಂಕಲನಗಳು, ಮಹತ್ತರವಾದ ಸಂಶೋಧನಾ ಅಧ್ಯಯನ ಗ್ರಂಥಗಳು, ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿರುತ್ತಾರೆ. ಇವರ ಸಾಹಿತ್ಯ ಸೇವೆಗಾಗಿ ಮುಂಬೈ ಕರ್ನಾಟಕ ಸಂಘದ ಪೇಜಾವರ ಸದಾಶಿವರಾವ್ ಪ್ರಶಸ್ತಿ ಹಾಗೂ ಕಾಂತಾವರ ಕನ್ನಡ ಸಂಘದ ಮುದ್ರಣ ಕಾವ್ಯ ಪ್ರಶಸ್ತಿಯು ಲಭಿಸಿದೆ. ಇದೀಗ ವೇದಿಕೆ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರ ವಿಚಾರಕ್ಕಾಗಿ. ಸುರಮಕ್ಕಿಯವರದು ಒಂದು ಕವಿತೆ ಇದೆ. ಕವಿತೆಯಲ್ಲಿ ಮಲ್ಲಿಗೆ ಪ್ರೀತಿಯ ಹುಡುಗಿ ಅವಳ ಮುಂದೆ ಅನ್ನ ಮತ್ತು ಮಲ್ಲಿಗೆಯನ್ನು ಒಟ್ಟಿಗೆ ಇಟ್ಟರೆ ಅವಳು ಯಾವುದನ್ನು ಸ್ವೀಕಾರ ಮಾಡ್ತಾಳೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅವಳಿಗೆ ಮಲ್ಲಿಗೆ ಪ್ರೀತಿ ಹೌದು, ಆದರೆ ಹೊಟ್ಟೆ ಹಸಿದಿದೆ, ಅದರಿಂದ ಅನ್ನ, ನನ್ನ ಸ್ಥಿತಿ ಹಾಗಾಗಿದೆ, ಹಸಿದ ಹೊಟ್ಟೆಯ ಮುಂದೆ ನನ್ನ ಮಾತುಗಳು, ನಾನೀಗ ಹಸಿದವರ ಪರ ನಿಲ್ಲಬೇಕೋ ಅಲ್ಲ ಸಾಹಿತ್ಯ ಅಕಾಡೆಮಿಯ ಪರ ನಿಲ್ಲಬೇಕೋ ಅನ್ನುವುದು ನನ್ನ ಸಂಕಟ. ಹೆಚ್ಚು ಮಾತಾಡೋದಿಲ್ಲ, ಒಂದು 10 ನಿಮಿಷ 15 ನಿಮಿಷದ ಒಳಗಡೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿರಂಜನರ ಬಗ್ಗೆ ಈ ತುಳುನಾಡಿನಲ್ಲಿ, ಅದು ಮನೆ ಮಾತು ತುಳುವಾಗಿದ್ದ ನಿರಂಜನರ ಕುರಿತು ಇಲ್ಲಿ ಒಂದು ವಿಶೇಷವಾದ ಗೋಷ್ಠಿಯನ್ನು, ಚಿಂತನೆಯನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ಅಕಾಡೆಮಿಯನ್ನು ಮೊದಲಿಗೆ ನಾನು ವಂದಿಸ್ತೇನೆ. ನಮಗೆ ಮಡಿಕೇರಿ ಮತ್ತು ಮಂಗಳೂರು ದಾರಿಯಲ್ಲಿ ಕಾವು ಅಂತ ಒಂದು ಜಾಗ ಇದೆ. ನೀವೆಲ್ಲ ನೋಡಿರ್ತೀರ, ಆ ದಾರಿಯಲ್ಲಿ ಹೋಗುವಾಗೆಲ್ಲ, ಈಗಲೂ ಅಲ್ಲಿ ಅಂಗಡಿ ಎಲ್ಲ ಇದೆ, ಹೋಗುವವರೆಲ್ಲ ಅಲ್ಲಿ ನಿಂತು ಒಂದ್ಸಲ ಕಾವು. ಆ ಕಾವಲ್ಲಿ ಒಂದು ಬೀಡದಂಗಡಿ, ಒಂದು ಚಾದಂಗಡಿ. ಬೀಡದಂಗಡಿಯಲ್ಲಿ ಬೆಳಗಿನ ಹೊತ್ತು ತಾಯಿಯೊಟ್ಟಿಗೆ ಬೀಡ ಕಟ್ಟುತ್ತಾ ಇದ್ದ ಪುಟ್ಟ ಹುಡುಗ ಅಂಗಡಿ ಎದುರಿನಲ್ಲಿ ಶಾಲೆಯ ಮಕ್ಕಳು ಬ್ಯಾಗ್ ಹಾಕ್ಕೊಂಡು ಹೋಗುವಾಗ ತಾನೂ ಕೂಡ ಹೆಗಲಿಗೆ ಬ್ಯಾಗನ್ನು ಹಾಕ್ಕೊಂಡು ತಾಯಿಯ ಕೆನ್ನೆಗೊಂದು ಮುತ್ತು ಕೊಟ್ಟು ಶಾಲೆಗೆ ಹೋಗ್ತಾ ಇದ್ದ. ಅಲ್ಲಿಂದ ಶಾಲೆಗೆ ಹೋದಾಗ ಅಲ್ಲಿ ಉಂಗುರುಪುಳಿತ್ತಾಯ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರು ಅವನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಒಂದು ಅಪ್ಪುಗೆಯನ್ನು ಕೊಡ್ತಾ ಇದ್ರಂತೆ. ಮತ್ತು ಓದಿನ ಹಸಿವನ್ನು ಅವರು ಹಚ್ಚಿದರು. ಒಂದು ಕಡೆಯಲ್ಲಿ ಕಡು ಬಡತನದ ಮತ್ತು ಬಹಳ ಸವಾಲಿನೊಂದಿಗೆ ಹೋರಾಟದೊಂದಿಗೆ ಬದುಕನ್ನು ಕಟ್ಟಿಕೊಳ್ಳುತ್ತಿರುವ ತಾಯಿ, ಮತ್ತೊಂದು ಕಡೆಯಲ್ಲಿ ತನ್ನನ್ನು ಓದಿಗೆ ಹಚ್ಚಿದ ಗುರುಗಳು. ಇವೆಲ್ಲ ಕಾವನ್ನು ತನ್ನ ಮನಸ್ಸಿನ ಒಳಗೆ ಇಟ್ಟುಕೊಂಡೇ ಬೆಳೆದ ಹುಡುಗ ಶಿವರಾಯ. ಅವರ ಇಡೀ ವ್ಯಕ್ತಿತ್ವದಲ್ಲಿ, ಅವರ ಇಡೀ ಬದುಕಿನಲ್ಲಿ ಒಂದು ಕಾವು ಇದೆ. ಅದು ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಈಗ ಮಾತಾಡಿದ್ರು, ನನ್ನ ಮಾತು ಬಹಳ ಸುಲಭ, ಯಾಕಂದರೆ ಕಥೆಗಳ ಬಗ್ಗೆ ಏನು ಹೇಳಬಹುದು, ಕಾದಂಬರಿಯ ಕುರಿತು ಕೂಡ ಅದೇ ಮಾತುಗಳನ್ನು ಮತ್ತೆ ಹೇಳಬಹುದಾದ ಮಾತುಗಳು. ಅಂದರೆ ಅವರ ಒಟ್ಟು ಬರವಣಿಗೆಯ ಹಿಂದೆ ಒಂದು ಕಾವು ಇದೆ, ಒಂದು ಹೋರಾಟದ ಕಿಚ್ಚು ಇದೆ. ಆ ಕಾವನ್ನು ರೂಪಿಸಿದ್ದು ಯಾರು, ಆ ರೂಪಿಸಿದ ಆವರಣ ಏನು? ಯಾಕಂದರೆ ಕಾದಂಬರಿಗಳು ನಮ್ಮ ಮುಂದಿವೆ, ನಾವೆಲ್ಲ ಅದನ್ನು ಓದ್ತೇವೆ. ಎಳವೆಯಲ್ಲಿ ಅವರು ಸುಳ್ಯದಲ್ಲಿದ್ದಾಗ, ಪ್ರಾಥಮಿಕ ಶಾಲೆ ಓದ್ತಾ ಇರುವಾಗ, ಇನ್ನು 11ರ ಬಾಲಕ ಸರ್, ಅದನ್ನು ನೆನಪು ಮಾಡಿದರು. ಗಾಂಧಿ ಒಂದು ಸಲ ಸುಳ್ಯದ ದಾರಿಯಲ್ಲಿ ಹೋದಾಗ ದೂರದಿಂದ ಗಾಂಧಿಯನ್ನು ನೋಡಿಯೇ ತಾನು ಗಾಂಧಿಯ ಅಭಿಮಾನಿಯಾದ, ಗಾಂಧಿಯನ್ನು ತನ್ನ ಒಳಗಡೆ ತುಂಬಿಕೊಂಡು ಅವರು ಈ ಹೋರಾಟದ ಧಾರೆಗೆ ತನ್ನನ್ನು ತಾನು ಅರ್ಪಿಸಿಕೊಂಡವರು. ಆಗ ಅವರು ದಲಿತ ಕೇರಿಗಳಿಗೆ ಹೋಗ್ತಾ ಇದ್ರಂತೆ. ದಲಿತ ಕೇರಿಗಳಿಗೆ ಹೋಗಿ ಅವರಿಗೆ ನೈರ್ಮಲ್ಯದ ಪಾಠ ಹೇಳ್ತಾ ಇದ್ರಂತೆ. ಅಲ್ಲಿ ಹೋಗಿ ಸಣ್ಣ ಮಕ್ಕಳ ಹೊಲಸು ಅವರು
ಶುಚಿ ಮಾಡ್ತಾ ಇದ್ರಂತೆ. ಮತ್ತು ಇಡೀ ದಲಿತ ಕೇರಿಗಳಿಗೆ ಹೋಗಿ ಅಲ್ಲಿರತಕ್ಕಂಥ ಎಲ್ಲರಿಗೂ ಜಾಗೃತಿಯ ಪಾಠವನ್ನು, ಸ್ವಚ್ಛತೆಯ ಪಾಠ ಮಾತ್ರ ಅಲ್ಲ, ಅವರು ಸಮಾನತೆಯ ಪಾಠವನ್ನು ಹೇಳಿಕೊಡ್ತಾ ಇದ್ರಂತೆ. ಅಂತ ಭಾಷಣಗಳನ್ನು ಮಾಡ್ತಾ ಇದ್ರು ಅಂತ ನಿರಂಜನ ಅಭಿನಂದನಾ ಗ್ರಂಥದಲ್ಲಿ ತೋಳ್ಪಾಡಿ ಸರ್ ಹಿರಿಯರಿದ್ದಾರೆ. ನಾನು ಧೈರ್ಯದಲ್ಲಿ ಮಾತಾಡ್ತೇನೆ, ಯಾಕಂದರೆ ಇವತ್ತು ಸ್ವಲ್ಪ ಧೈರ್ಯ ಜಾಸ್ತಿ ಆಗಿದೆ. ನಾನು ತಪ್ಪು ಮಾಡಿದರೆ ತಿದ್ದಲಿಕ್ಕೆ ಸಮಾರೋಪದಲ್ಲಿ ಹಿರಿಯರಾದ ತೋಳ್ಪಾಡಿ ಅವರು ಇದ್ದಾರೆ ಎನ್ನುವ ಒಂದು ಧೈರ್ಯದಿಂದ. ಹೀಗೆ ಗಾಂಧಿಯನ್ನ ಒಂದು ಕಡೆಯಲ್ಲಿ ಅಪ್ಪಿಕೊಂಡ ಎಳೆಯ ಶಿವರಾಯರು ಬಳಿಕ ರಾಜಾಸ್ ಹೈಸ್ಕೂಲಿಗೆ ಹೋಗ್ತಾರೆ, ನೀಲೇಶ್ವರಕ್ಕೆ. ಅಲ್ಲಿನ ಹೋರಾಟ, ಅಲ್ಲಿನ ಕಮ್ಯುನಿಸಂ, ಅಲ್ಲಿನ ಮಾರ್ಕ್ಸ್ವಾದ, ಅದರ ಚಿಂತನೆಗಳು. ಆ ಕಾಲದಲ್ಲಿ ರಾಜಾಸ್ ಹೈಸ್ಕೂಲ್ನಲ್ಲಿ ಅವರಿಗೆ ಇಡೀ ಲೈಬ್ರರಿ ಎಲ್ಲ ಕೃತಿಗಳನ್ನು ಓದಿದ್ದಕ್ಕಾಗಿ ಗುರುಗಳು ಅವರಿಗೆ ಬಹುಮಾನ ಕೊಟ್ಟು ಗೌರವಿಸಿದ ಕಥೆಗಳನ್ನು ಕೂಡ ನಾವು ಕೇಳ್ತೇವೆ. ಇಡೀ ರಷ್ಯಾದ ಮಾರ್ಕ್ಸಿಸಂನ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಕೂಡ ಅದರಲ್ಲಿದ್ದುವಂತೆ, ಅದನ್ನೆಲ್ಲ ಓದಿದ್ದಾರೆ. ಅಂದರೆ ಒಂದು ಕಡೆಯಲ್ಲಿ ಗಾಂಧಿ, ಇನ್ನೊಂದು ಕಡೆಯಲ್ಲಿ ಮಾರ್ಕ್ಸ್ ಅವರ ಕೈ ಹಿಡಿದಿದ್ದಾರೆ. ಅದರಿಂದಲೇ ಅವರು ಇಂಥ ಕಥೆಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು. ಇಲ್ಲದಿದ್ದರೆ ನಮ್ಮ ಚಿರಸ್ಮರಣೆ ಇರ್ಬೋದು, ಅನಂತರ ಬಂದಿರತಕ್ಕಂಥ ಮೃತ್ಯುಂಜಯ ಇರ್ಬೋದು, ಅನಂತರ ಬೇರೆ ಬೇರೆ ಕಾದಂಬರಿಗಳಿರ್ಬೋದು, ಅದರ ಸ್ವರೂಪ ಬದಲಾಗಿ ಬಿಡ್ತಿತ್ತು ಅಂತ. ಒಬ್ಬ ಹೋರಾಟಗಾರನಿಗೂ ಒಬ್ಬ ಸೃಜನಶೀಲ ವ್ಯಕ್ತಿಗೂ ಇದು ವ್ಯತ್ಯಾಸ ಅಂತ. ಅದನ್ನು ನಾವು ನಿರಂಜನರ ಕಥನದಲ್ಲಿ ನಾವು ಗುರುತಿಸ್ತೇವೆ. ಒಬ್ಬ ಹೋರಾಟಗಾರ, ಅವನಿಗೆ ಗೆಲುವು ಬೇಕು. ಹೋರಾಟಗಾರನಾಗಿ ಒಬ್ಬ ಕಾದಂಬರಿಕಾರ ತನ್ನನ್ನು ತಾನು ಆ ಸಿದ್ಧಾಂತಬದ್ಧನಾಗಿ ಸಿದ್ಧಾಂತವನ್ನು ಗೆಲ್ಲಿಸಬೇಕು ಅಂತ ಅವನಿಗೆ ಬಯಕೆ ಇದ್ದರೆ ಅವ ಕಾದಂಬರಿಯಲ್ಲಿ ಕೊನೆಯನ್ನು ಗೆಲ್ಲಿಸಿಬಿಡ್ತಾನೆ. ಆದರೆ ನಿರಂಜನರ ಅನೇಕ ಕಾದಂಬರಿಗಳಲ್ಲಿ ಕೊನೆ ಗೆಲುವಿಲ್ಲ, ಹೋರಾಟ ವಿಫಲಗೊಂಡ ಕಥನಗಳೇ ಹೆಚ್ಚು. ಆದರೆ ಆ ವಿಫಲಗೊಂಡ ಕಥನಗಳಲ್ಲಿಯೇ ಒಂದು ಹೊಸ ಕಿಚ್ಚನ್ನು ಹಚ್ಚಬಲ್ಲಂಥ ಶಕ್ತಿ ಅದು ಇರುವುದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಕೊಟ್ಟಿರುವ ವಿಷಯ ಆಕೃತಿ ಮತ್ತು ಆಶಯ ನಿರಂಜನರ ಕಾದಂಬರಿಯಲ್ಲಿ. ಇದೆರಡು ರೂಪುಗೊಳ್ಳುವುದು ಅದು ಬದುಕು ಮತ್ತು ಅನುಭವ ಮತ್ತು ಅನಿವಾರ್ಯತೆಗಳಿಂದಲೇ. ಒಬ್ಬ ಕೃತಿಕಾರನ ಆಕೃತಿ ಮತ್ತು ಆಶಯ ಎರಡೂ ಕೂಡ ಅದು ರೂಪುಗೊಳ್ಳುವುದು ಯಾವುದರ ಹಿಂದಿನ ಬದುಕಿನಿಂದಲೇ ರೂಪುಗೊಳ್ಳುವುದು. ಆದ್ದರಿಂದಲೇ ಅದನ್ನು ಬೇರೆ ಬೇರೆ ಅಂತ ನಾವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಈಗ ಒಂದು ಆಕೃತಿ ಇದು ಹೀಗೆ ಅಂತ ವಿವರಿಸಲಿಕ್ಕೆ, ಆಶಯ ಹೀಗೆ ಅಂತ ಭಿನ್ನ ಅಂತ ಹೇಳುವುದಕ್ಕೆ ಬಹಳ ಕಷ್ಟ ಅಂತ. ಯಾಕಂದರೆ ಒಂದು ಹೋರಾಟದ ಬದುಕಿನಿಂದಲೇ, ಅದು ತನ್ನನ್ನು ಸಾಕಿದ ಅಮ್ಮ ಎದುರಿಸಿದ ಸವಾಲುಗಳನ್ನು ಮತ್ತು ಹೋರಾಟವನ್ನು ಕಣ್ಣೆದುರಿಟ್ಟುಕೊಂಡೇ ಬೆಳೆದ ಒಬ್ಬ ಹುಡುಗ, ಅವನ ಕಾದಂಬರಿ, ಅವನ ಕಥನ, ಅದರ ಆಕೃತಿ ಮತ್ತು ಆಶಯ ಹೇಗಿರಬಹುದು ಅಂತಂದರೆ ಅದು ಸಹಜವಾಗಿಯೇ ಹೋರಾಟ ಎನ್ನುವ ಹೋರಾಟದ ಒಂದು ಕಿಚ್ಚು ಉಂಟಲ್ಲ, ಆ ಹೋರಾಟದ ಒಂದು ಭಾವ ಇದೆಯಲ್ಲ, ಅದನ್ನು ತುಂಬಿಕೊಂಡೇ ಹುಟ್ಟುತ್ತದೆ ಎನ್ನುವುದು ಅದು ಒಂದು ಸಹಜವಾದ ಒಂದು ಸಂಗತಿ. ಮತ್ತು ಅದು ಇವರ ಇಡೀ ಕಾದಂಬರಿಗಳಲ್ಲಿ ನಾವು ಗ್ರಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಚಿರಸ್ಮರಣೆಯಲ್ಲೇ ಒಂದು ಮಾತು ಬರ್ತವೆ, ಹೇಗೆ ನೋಡ್ತಾರೆ ಅಂತ. ಅವರಿಗೆ ವರ್ತಮಾನ ತುಂಬ ಮುಖ್ಯ. ಚರಿತ್ರೆಯೂ ಕೂಡ ಅವರಿಗೆ ವರ್ತಮಾನವನ್ನು ಹೇಳುವುದಕ್ಕೆ ಒಂದು ಉಪಾಧಿ, ಒಂದು ದಾರಿ ಅಷ್ಟೆ. ಆದರೆ ಚಿರಸ್ಮರಣೆಯ ಬಗ್ಗೆ ಮತ್ತೆ ಮತ್ತೆ ಮಾತುಗಳು ಬಂತು. ಅವರು ಚಿರಸ್ಮರಣೆಯ ಬಗ್ಗೆನೇ ಒಂದು ಮಾತು ಬರೀತಾರೆ ಆರಂಭದಲ್ಲಿ. ನಾನು ಮಾಡಿದ್ದು ಕೈಯೂರಿನ ಹೋರಾಟದ ಅಂತಃಸತ್ವವನ್ನು, ಚೇತನವನ್ನು ಕಲೆಯಲ್ಲಿ ಹಿಡಿದಿಡುವ ಯತ್ನ. ಚಿರಸ್ಮರಣೆಯ ಅನೇಕ ಪಾತ್ರಗಳು ನಿಜ ಜೀವನದಿಂದಲೇ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಅಂತ ಹೇಳ್ತಾರೆ. ಚರಿತ್ರೆಯ ಪಾತ್ರಗಳು ಹಾಗೆ ಕಾದಂಬರಿಯ ಪುಟಗಳಿಗೆ ನಡೆದು ಬಂದಿವೆ ಎನ್ನುವ ಅವರ ಈ ಮಾತುಗಳೇ ಅವರು ಚರಿತ್ರೆಯನ್ನು, ಅವರು ವರ್ತಮಾನವನ್ನು ಹೇಗೆ ಅದು ಭಿನ್ನ ಘಟಕಗಳಾಗಿ ಗ್ರಹಿಸದೆ ಅದನ್ನು ಹೇಗೆ ಒಂದು ಅಖಂಡ ಗ್ರಹಿಕೆಯಾಗಿ ನೋಡುವ ಪ್ರಯತ್ನ ಮಾಡ್ತಾರೆ ಎನ್ನುವ ಅಂಶವನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸ್ಬೋದು. ಇನ್ನು ಒಟ್ಟು ಒಂದೆರಡು ಥೀಮನ್ನು ಮಾತ್ರ ನಾನು ಸ್ಪರ್ಶ ಮಾಡ್ತೇನೆ. ನಿರಂಜನರ ಇಡೀ ಕಾದಂಬರಿಯಲ್ಲಿ ಎರಡು ಮುಖ್ಯ ಆಶಯಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಒಂದು ಹೋರಾಟ. ಬದುಕಿನ ಉದ್ದಕ್ಕೂ ಅವರು ಹೋರಾಡ್ತಾನೆ ಬಂದವರು. ಅವರ ಬದುಕೇ ಒಂದು ಹೋರಾಟ. ತಾನು ಸಣ್ಣ ಮಗುವಾಗಿನಿಂದ ತೊಡಗಿ ಅವರ ಬದುಕಿನ ಕೊನೆಯ ತನಕ ಅವರ
ಹೋರಾಟದ ಬದುಕಿನ ಕಥನವನ್ನು ಈಗಾಗಲೇ ಅನೇಕರು ಬಿಚ್ಚಿಟ್ಟಿದ್ದಾರೆ. ನಾನು ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅವರ ಮೊದಲ ಕಾದಂಬರಿ ವಿಮೋಚನೆ. ಆ ವಿಮೋಚನೆಯಲ್ಲೂ ಕೂಡ ಹಾಗೆ, ಅಲ್ಲಿ ಮಿಲ್ಲಿನ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಂದು ಹೋರಾಟ ನಡೆಯುತ್ತದೆ. ವಿಮೋಚನಾ ಕಾದಂಬರಿಯ ಒಳಗಡೆ ಅಂದರೆ ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅವರು ಇಡೀ ಅವರ ಬೇರೆ ಬೇರೆ ಕಾದಂಬರಿಗಳಲ್ಲಿ ಪ್ರಶ್ನೆ ಮಾಡ್ತಾನೆ ಬಂದಿದ್ದಾರೆ. ಚಿರಸ್ಮರಣೆಯನ್ನು ನಾವು ಮಾತಾಡ್ತಾ ಬಂದಿದ್ದೇವೆ, ಅದನ್ನು ನಾವು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಜೋಡಿಸ್ತಾ ಮಾತಾಡ್ತೇವೆ. ವಾಸ್ತವದಲ್ಲಿ ಆ ಕಾದಂಬರಿ ಮಾತನಾಡುವುದು ಅದು ಸ್ವಾತಂತ್ರ್ಯ ಹೋರಾಟಕ್ಕಿಂತ ಭಿನ್ನವಾಗಿ ಅದು ಒಂದು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧದ ಒಂದು ಹೋರಾಟವಾಗಿ, ಅದನ್ನು ಹೇಗೆ ಒಂದು ಜಮೀನ್ದಾರಿ ವ್ಯವಸ್ಥೆ, ಅಲ್ಲಿದ್ದಂಥ ನಂಬೂದಿರಿಗಳು, ನಂಬಿಯಾರರು, ಅವರು ಮಾಡ್ತಾ ಇದ್ದಂಥ ಶೋಷಣೆಗಳು, ಆ ಶೋಷಣೆಗಳನ್ನು ನಾವು ಹೇಗೆ ಎದುರಿಸಬೇಕು ಎನ್ನುವುದರ ಕುರಿತೇ ಒಂದು ಹೋರಾಟ ರೂಪುಗೊಳ್ತಾ ಬರುವುದನ್ನು ನಾವು ಗಮನಿಸ್ತೇವೆ. ಅಲ್ಲಿರತಕ್ಕಂಥ ಅಪ್ಪು, ಚಿರಕೊಂಡ, ಮಾಸ್ತರರು, ಅವರು ಅದನ್ನು ರೂಪಿಸುವ, ಚಳವಳಿಯನ್ನು ರೂಪಿಸುವ ಚಿತ್ರ ಇರ್ಬೋದು. ಬಹಳ ಅದ್ಭುತವಾದ ಒಂದು ಅಂಶ ಬರ್ತದೆ ಕೊನೆಯಲ್ಲಿ. ಅಪ್ಪುವಿನ ಸಾವಿನ ಬಳಿಕ ಒಂದು ಅಂಶ ಬರುತ್ತೆ. ಮಗು ಅಪ್ಪುವಿನ ಪುಟ್ಟ ಮಗು ಅದು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡುತ್ತೆ, ಜೋರು ಅಳ್ತದೆ ಅಪ್ಪನ ಸಾವನ್ನು ನೋಡಿ. ಆಗ ಅಮ್ಮ ಹೇಳ್ತಾಳೆ, ಅಳ್ಬೇಡ, ಅಪ್ಪನಿಗೆ ಬೇಜಾರಾಗುತ್ತೆ, ನೋಡು ಆಕಾಶದಲ್ಲಿ ನೋಡು ನಕ್ಷತ್ರವಾಗಿದ್ದಾನೆ, ಅವನಿಗೆ ನೋವಾಗುತ್ತೆ ಅಂತ ಬಹಳ ಒಂದು ಆ ತರಹದ ಮಾತುಗಳ ಮೂಲಕ ಅವರ ಇದರಲ್ಲಿ ಕಾದಂಬರಿಯ ಅವರ ಕಥನದ ಬಹಳ ಸೂಕ್ಷ್ಮಗಳು ಅಂತ. ಅವರೊಳಗೊಬ್ಬ ಕವಿ ಇದ್ದಾನೆ, ಆ ಸೂಕ್ಷ್ಮಗಳು ಇದನ್ನೆಲ್ಲ ಹೇಳಿಸ್ತಾ ಇರ್ತವೆ. ಅಂದರೆ ಈ ಮಾದರಿಯಲ್ಲಿ ಅವರ ಇಡೀ ಇದನ್ನು ನಾವು ಗಮನಿಸ್ತಾ ಬರ್ತೀವಿ. ವಿಫಲ ಹೋರಾಟಗಳು ಯಾವುದು ಕೂಡ ಅಲ್ಲಿ ಯಶಸ್ಸು ಗಳಿಸುವುದು ಅಂತಿಲ್ಲ ಅವರ ಕಾದಂಬರಿಗಳಲ್ಲಿ. ಎಲ್ಲ ಕಡೆಗಳಲ್ಲಿ ಕೂಡ ಹೋರಾಟದ ಕೊನೆ ಒಂದು ವಿಫಲ ಆಗಿಬಿಡುವುದನ್ನು ನಾವು ಗಮನಿಸ್ತೇವೆ. ವಿಮೋಚನೆಯಲ್ಲೂ ಕೂಡ ಅದನ್ನು ನಾವು ಗಮನಿಸ್ತೇವೆ. ಅಂದರೆ ಕಾದಂಬರಿಯ ಕೇಂದ್ರ ಶಕ್ತಿಯಾದ ಕಾರ್ಮಿಕರ ಹೋರಾಟ ಅದು ವಿಫಲ ಆಗಿಬಿಡ್ತದೆ. ಆದರೆ ಅಲ್ಲಿ ನಡೆಯುವ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷವೇ ನಮ್ಮೊಳಗಡೆ ಒಂದು ಕಿಚ್ಚನ್ನು ಹಚ್ಚುವ ಒಂದು ಅಂಶವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅಪ್ಪುವಿನ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಸಂಗತಿಯಲ್ಲೂ ಕೂಡ ಹಾಗೆ ಅಪ್ಪುವಿನ ಸಾವು ಹೊಸ ಹೊಸ ಬಗೆಯಲ್ಲಿ ನಾವು ಆಲೋಚನೆ ಮಾಡಬೇಕಾದಂಥ ಒಂದು ನೆಲೆಯಲ್ಲಿ ನಮ್ಮನ್ನು ತುಂಬ ಚಾರಿತ್ರಿಕ ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ. ಮುಖ್ಯವಾಗಿ ಕಲ್ಯಾಣ ಸ್ವಾಮಿ ಅಪರಂಪಾರ, ಮೃತ್ಯುಂಜಯ ಸ್ವಲ್ಪ ಭಿನ್ನವಾದ ಒಂದು ಕಾದಂಬರಿ. ಇದರಲ್ಲಿ ಬ್ರಿಟಿಷರ ವಿರುದ್ಧದ ಒಂದು ಹೋರಾಟ, ಜಮೀನ್ದಾರರ ಅವರ ಇಡೀ ಹೋರಾಟದ ಸಾಮಾಜಿಕ ಮುಖ. ಅದು ಹೋರಾಟದ ಸಾಮಾಜಿಕ ಮುಖಕ್ಕೆ ಎರಡು ನೆಲೆಗಳು. ಒಂದು ಜಮೀನ್ದಾರಿ ವ್ಯವಸ್ಥೆಯ ವಿರುದ್ಧ, ಅದು ಮಾರ್ಕ್ಸ್ವಾದದಿಂದ ಪ್ರೇರಿತವಾದ ಒಂದು ವರ್ಗ ಸಂಘರ್ಷದ ಒಂದು ಹಿನ್ನೆಲೆ ಉಳ್ಳಂಥ ಒಂದು ಇಡೀ ಜಮೀನ್ದಾರಿ ವ್ಯವಸ್ಥೆಯನ್ನು, ಒಂದು ಬಂಡವಾಳಶಾಹಿ ವ್ಯವಸ್ಥೆಯನ್ನು ಅವರು ಎದುರಿಗಿಟ್ಟುಕೊಂಡು ಅದರ ವಿರುದ್ಧ ಮಾತಾಡ್ತಾ ಬರ್ತಾರೆ. ಎಲ್ಲ ಕಾದಂಬರಿಗಳಲ್ಲಿ, ಬಹುತೇಕ ಕಾದಂಬರಿ, ಅವರ ಐತಿಹಾಸಿಕ ಕಾದಂಬರಿಗಳಲ್ಲಿ ಕೂಡ ಅದನ್ನು ನಾವು ಗಮನಿಸ್ತೇವೆ. ಇನ್ನೊಂದು ಬ್ರಿಟಿಷ್, ಆ ಕಾಲದಲ್ಲಿದ್ದಂಥ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಅದು ಉಂಟು ಮಾಡುವ ತಲ್ಲಣಗಳೇನು, ಆ ತಲ್ಲಣಗಳ ವಿರುದ್ಧ ಅವರ ಮಾತುಗಳು ಬರುವುದನ್ನು ನಾವು ಗಮನಿಸ್ತಾ ಬರ್ತೇವೆ. ಮೃತ್ಯುಂಜಯದಲ್ಲಿ ಅದೊಂಥರ ಭಿನ್ನವಾಗಿ, ಒಂದು ಸಾಮಾಜಿಕ ಚಿತ್ರಣಕ್ಕಿಂತ ಭಿನ್ನವಾಗಿ ಅದೊಂದು ಸಾಮಾಜಿಕ ಶೋಷಣೆಯ ಕಡೆಗೆ ಒಂದು ಮುಖ ಮಾಡಿರುವ, ನನ್ನ ಕತೆ ಹೇಳಲಿಕ್ಕೆ ನನ್ನಲ್ಲಿ ಸಮಯ ಇಲ್ಲ, ಕಥೆಯ ಕೆಲವು ತುಣುಕುಗಳನ್ನು ಹೇಳಿದರೆ ಬಹುಶಃ ಸ್ಪಷ್ಟ ಆಗ್ತೈತೆ. ಆದರೆ ಇನ್ನೊಂದು ಅವರ ಕಾದಂಬರಿಯ ಈ ಕಾದಂಬರಿಗಳಲ್ಲಿ ಕಾಣುವ ಬಹಳ ಮುಖ್ಯವಾದ ಇನ್ನೊಂದು ನೆಲೆ, ನಾನು ಯಾಕೆ ಆರಂಭದಲ್ಲಿ ಅಮ್ಮನನ್ನು ನೆನಪು ಮಾಡಿದೆ ಅಂದರೆ, ಒಂದು ಹೆಣ್ಣಿನ ಬದುಕು ಉಂಟಲ್ಲ, ಆ ಬದುಕು ನಿರಂಜನರನ್ನು ತುಂಬ ಕಾಡಿದೆ. ಎಲ್ಲ ಕಾದಂಬರಿಗಳಲ್ಲಿ ಅದು ಮತ್ತೆ 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 ಈ ಹೆಣ್ಣಿನ ಚಿತ್ರಗಳು ಬರ್ತವೆ. ಬನಶಂಕರಿ ಅಂತ ಅವರು ಬರೆದ ಎರಡನೇ ಕಾದಂಬರಿ ಇರ್ಬೋದು, ಜೀವನಹಳ್ಳಿ, ಅಲ್ಲಿ ಬರತಕ್ಕಂಥ ಒಬ್ಬಳು ಬಾಲವಿಧವೆ. ಆ ಬಾಲವಿಧವೆಯ ಕತೆ ಅದು ಹೇಗೆ ಬೆಳೀತದೆ, ಅಲ್ಲಿ ಅವಳು ಸಣ್ಣ ಪ್ರಾಯದಲ್ಲೇ ವಿಧವೆ ಆಗ್ತಾಳೆ. ಅದರ ನಂತರ ಅವಳು ಬೆಳೆಯುವುದು, ನಾರಾಯಣ ರಾಯರ ಆಸರೆ ಅವಳಿಗೆ ಸಿಕ್ಕುವುದು, ಇಬ್ಬರು ಮಕ್ಕಳಾಗೋದು, ಇಡೀ ಸಮಾಜ ಕುಹಕದ ಮಾತುಗಳನ್ನಾಡುವುದು ಅವಳ ಬಗೆಗೆ. ಇದೆಲ್ಲ ನೀವು ನಿರಂಜನರ ಅವರ ವೈಯಕ್ತಿಕ ಬದುಕಿನ ಒಂದು ಪ್ರತಿಫಲನ ಈ ಕಾದಂಬರಿಯಲ್ಲಿ ಇದೆ ಅಂತ ನಮ್ಮಲ್ಲಿ ಕೆಲವರು ಹೇಳ್ತಾ ಬಂದಿದ್ದಾರೆ. ಹೌದು ಅಂತ ಅನ್ನಿಸ್ತದೆ ಕೂಡ. ಅದು ಕಾದಂಬರಿಯನ್ನು ಓದ್ತಾ ಇದ್ದಾರೆ, ಅವರ ವೈಯಕ್ತಿಕ ಬದುಕಿನ ವಿವರಗಳನ್ನು ಓದಿದಾಗ ನಮಗೂ ಅನ್ನಿಸ್ತದೆ. ಒಬ್ಬಳು ಬಾಲ ವಿಧವೆ ಇನ್ನೂ ಬಹಳ ಸಣ್ಣ ಪ್ರಾಯದಲ್ಲಿ ಗಂಡನನ್ನು ಕಳೆದುಕೊಂಡ ಅವರ ಅಮ್ಮ ಹೇಗೆ
ತಂದೆಯನ್ನೇ ನೋಡದೇ ಇರತಕ್ಕಂಥ ನಿರಂಜನರು ಒಂದ್ಸಲ ದೂರದಲ್ಲಿ ತೋರಿಸಿದ್ರಂತೆ, ಯಾರು ಅಂತ ಕೇಳುವಾಗ ತೋರಿಸಿದ್ರು ಅಂತ ಕೂಡ ಒಂದು ಉಲ್ಲೇಖ ಸಿಗ್ತದೆ. ಅವರು ಬದುಕಿದ್ದಾರೆ. ಬಟ್ ಈ ತರಹದ ಬೇರೆ ಬೇರೆ ಸಂಗತಿಗಳನ್ನು ಈ ಕಾದಂಬರಿಯ ಒಳಗಡೆ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬಾಲವಿಧವೆಯಾಗಿ ಅವಳ ಇಡೀ ಮನೆಯಲ್ಲಿ ಮಾತ್ರ ತುಂಬ ಪುರೋಗಾಮಿಯಾದ ಪ್ರಗತಿಪರವಾದಂಥ ಒಂದು ಆವರಣ ಅವಳಿಗೆ ಸಿಗ್ತದೆ. ವಿಧವೆಯಾಗಿದ್ದರೂ ಕೂಡ ಅವಳು ಕೇಶಮುಂಡನ ಮಾಡುವುದು ಬೇಡ ಅಂತ ಮನೆಯವರು ಹೇಳ್ತಾರೆ. ಆ ಥರದ ವಾತಾವರಣ ಇತ್ತು. ಅವಳನ್ನು ಕೂಡ ಹುಡುಗ ಮದುವೆ ಆಗ್ಬೋದು, ಇನ್ನೊಂದು ಮದುವೆ ಆಗ್ಬೋದು, ಹೆಂಡತಿ ಸತ್ರೆ ನೀನು ಯಾಕೆ ಆಗ್ಬಾರ್ದಮ್ಮ ಅಂತ ಹೇಳಿದ ಮಾತುಗಳು ಮನೆಯೊಳಗೆ ಬರ್ತವೆ. ಆದರೆ ಕೊನೆಗೆ ಅವಳು ರಾಮರಾಯರ ಆಸರೆಯಲ್ಲಿ ಬೆಳೆದಾದ ಮೇಲೆ ಅವಳು 2 ಮಕ್ಕಳನ್ನು ಪಡೆದಾಗ ಇಡೀ ಸಮಾಜ ಅವಳನ್ನು ಹೇಗೆ ನೋಡ್ತದೆ, ಅದನ್ನೆಲ್ಲ ಈ ಕಾದಂಬರಿ ಚಿತ್ರಿಸ್ತಾ ಬರ್ತಾರೆ. ಕಾದಂಬರಿಯ ಕೊನೆಯಂತೂ ಪುನಃ ವಿಫಲ ಒಂದು ಅಲ್ಲೇ ಅವಳು ತಾನೇ ತಿರುಪತಿಗೆ ಹೋಗಿ ಮುಂಡೆಯೆಲ್ಲ ಬೋಳಿಸಿಕೊಂಡು ಅವಳು ಒಂದು ಸಾಂಪ್ರದಾಯಿಕ ಒಂದು ಆವರಣಕ್ಕೆ ಮತ್ತೆ ಹೋಗುವ ಒಂದು ಚಿತ್ರ ಬರ್ತದೆ. ಅಂದರೆ ಒಂದು ಹೋರಾಟದ ಚಿತ್ರ ಇಡೀ ಕಾದಂಬರಿಯ ಒಳಗಡೆ ಬಂದು ಕೊನೆಯಲ್ಲಿ ಅದು ವಿಫಲ ಆಗ್ತದೆ. ವಿಫಲ ಆದರೂ ಕೂಡ ಆ ಇಡೀ ಕಾದಂಬರಿಯ ಒಂದು ಒಟ್ಟು ಕಥಾನಕ ನಮ್ಮೊಳಗೆ ಒಂದು ಸ್ತ್ರೀ ಶೋಷಣೆಯ ವಿರುದ್ಧ, ಸ್ತ್ರೀ ಪರವಾದ ಒಂದು ಧ್ವನಿ ನಾವು ಹೇಗೆ ನೋಡಬೇಕು ಎನ್ನುವುದನ್ನು ಕುರಿತು ಅದು ಮಾತಾಡ್ತಾ ಬರ್ತದೆ. ರಂಗಮ್ಮನ ವಠಾರ ಅಂತ ಅವರದ್ದು ಇನ್ನೊಂದು ಬಹಳ ಸೊಗಸಾದ ನವರಾದ ಹಾಸ್ಯ ಮತ್ತು ವಾಸ್ತವ ಪ್ರಜ್ಞೆಯ ಒಂದು ಕಾದಂಬರಿ ಬಂದಿದೆ. ಅಂದರೆ ನಾನು ಕೆಲವು ಭಾಗಗಳನ್ನು ಓದಬೇಕು, ಅದನ್ನೆಲ್ಲ ಟಿಪ್ಪಣಿ ಮಾಡಬೇಕು ಅಂತ ಭಾವಿಸಿದ್ದೆ. ನೋಡೋಣ, ಲೇಖನ ಬರೆಯುವ ಸಂದರ್ಭದಲ್ಲಿ ನಾನು ಅದನ್ನು ವಿಸ್ತೃತವಾಗಿ ಗಮನಿಸ್ಬೋದು. ತುಂಬ ಪಾತ್ರಗಳು ಬರ್ತವೆ. ನೀವು ಅಭಯ ಅಂತ ಒಂದು ಕಾದಂಬರಿ ಬರ್ತಾಳೆ, ಅದರಲ್ಲಿ ತುಂಗಮ್ಮ ಅಂತ ಬರ್ತಾಳೆ. ನೀವು ಆ ಪಾತ್ರವನ್ನು ಸ್ಮರಣೆಯೊಂದೇ ಸಾಲದೆ ಅಂತ ಇನ್ನೊಂದು ಕಾದಂಬರಿ, ಅದರಲ್ಲಿ ಮೀನಾಕ್ಷಿ 28ರಷ್ಟು ಕಾದಂಬರಿಗಳನ್ನು ಬರೆದಿದ್ದಾರೆ. ನೀವು ನೋಡಿ ಅವರ ಬದುಕಿನ ವರ್ಷಕ್ಕೆ ಅವರ ಸರಾಸರಿ ಲೆಕ್ಕ ಆಗ್ತಾ ಬಂದರೆ ಅವರು ಒಟ್ಟು ಮಾಡಿದ ಏನು ಬರವಣಿಗೆಯ ಒಂದು ವಾಗ್ಮಯದ ಒಂದು ವಿಸ್ತಾರವನ್ನು ನೋಡಿದರೆ ವರ್ಷಕ್ಕೆ ಕನಿಷ್ಠ ಅಂದರೆ 4-5 ಕೃತಿಗಳನ್ನು ಬರೆದಿದ್ದಾರೆ. ಎವರೇಜ್ ನಾವು ನೋಡಿದ್ರು ಅಷ್ಟು ಬರೆದವರವರು. ಅಷ್ಟು ಅದರಲ್ಲಿ ಕಾದಂಬರಿಗಳಿಗೆ ಬಹಳ ಹೆಚ್ಚು ಒತ್ತು ಸಿಕ್ಕಿದೆ. ವಿಶಾಲಾಕ್ಷಿ ಅಂತ ಒಂದು ಕಾದಂಬರಿಯಲ್ಲಿ ಒಬ್ಬಳು ವಿಶಾಲಾಕ್ಷಿ ಅಂತ ಬರ್ತಾಳೆ. ಹಾಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ ಎನ್ನುವ ಕಾದಂಬರಿಯ ದೇವಕಿ, ಕೊನೆ ನಮಸ್ಕಾರ ಎನ್ನುವ ಕಾದಂಬರಿಯಲ್ಲಿ ಬರುವ ವಿಶಾಲಿ, ಈ ಎಲ್ಲ ಕಾದಂಬರಿಗಳು ಅಂದರೆ ಪ್ರತಿ ಒಂದೊಂದು ಪಾತ್ರಗಳು, ಈಗ ಮೇಡಮ್ ಹೇಳಿದಾಗೆ ಪ್ರತಿಯೊಂದು ಪಾತ್ರವನ್ನು ಕೂಡ ಅದರ ವ್ಯಕ್ತಿತ್ವ ಅದು ಹೇಗೆ ವಿಶಿಷ್ಟವಾಗಿ ರೂಪುಗೊಳ್ತಾ ಬರ್ತದೆ. ಹೆಣ್ಣೊಬ್ಬಳು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳು ಬೇರೆ ಬೇರೆ ಮಾದರಿಯ ಶೋಷಣೆಗೆ ಹೇಗೆ ಒಳಗಾಗ್ತಾಳೆ ಮತ್ತು ಅವಳನ್ನು ಅದರಿಂದ ನಾವು ಹೇಗೆ ಪಾರು ಮಾಡಬೇಕು ಎನ್ನುವುದರ ಕುರಿತು ಅವರು ತುಂಬ ಗಂಭೀರವಾಗಿ ಮಾತಾಡ್ತಾ ಬಂದದ್ದನ್ನು ನಾವು ಗಮನಿಸ್ತಾ ಬರ್ತೇವೆ. ಅವರ ಕಾದಂಬರಿಗಳ ಒಟ್ಟು ಆಶಯವನ್ನು ಕುರಿತು 1-2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನೋಡಿ, ನಿರಂಜನರ ಕಾದಂಬರಿಗಳಲ್ಲಿ ಮುಖ್ಯವಾಗಿ 3 ಆಶಯಗಳು ಮತ್ತೆ ಮತ್ತೆ ಒಳಗೊಳ್ಳುತ್ತಾ ಹೋಗುತ್ತಾ ಕಾಣಬೇಕು. ಒಂದು, ಎಡಪಂಥೀಯ ವಿಚಾರಧಾರೆ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಸಮಾನತೆಯ ಆಶಯ. ಇವೆರಡನ್ನೂ ಕೂಡ ಅವರು ಅವರ ಎಲ್ಲ ಕಾದಂಬರಿಗಳಲ್ಲಿ ಮಾಡ್ತಾ ಬಂದದ್ದನ್ನು ನಾವು ಗಮನಿಸ್ತೇವೆ. ಹಾಗೆಯೇ ಅವರು ಮಹಿಳಾ ಸಮಸ್ಯೆಯನ್ನು ಒಂದು ಪ್ರತ್ಯೇಕವಾದ ಚರ್ಚಿಸಬೇಕಾದ ಆಶಯ ಅಂತ ಭಾವಿಸಿದ್ದಾರೆ. ಅವರ ಕಾದಂಬರಿಗಳಲ್ಲಿ, ಎಲ್ಲ ಕಾದಂಬರಿಗಳಲ್ಲಿ ಇದನ್ನು ಅವರು ಮಾಡ್ತಾ ಬಂದದ್ದನ್ನು ನಾವು ಗಮನಿಸ್ತೇವೆ. ಮತ್ತು ಸಮಾಜದಲ್ಲಿರತಕ್ಕಂಥ ಲಂಪಟತನ, ಶೋಷಣೆ ಇವುಗಳ ವಿರುದ್ಧ, ಜಾತೀಯತೆಯ ವಿರುದ್ಧ ಮಾತಾಡಬೇಕು ಎನ್ನುವ ಒಂದು ಅಪಾರವಾದ ಒಂದು ಕಾಳಜಿ ಅವರಲ್ಲಿ ನಮಗೆ ಮುಖ್ಯವಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮಧ್ಯಮ ವರ್ಗದ ಆಸೆ ಆಕಾಂಕ್ಷೆಗಳನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟವರು ನಿರಂಜನರು. ನಮ್ಮ ಮಧ್ಯಮ ವರ್ಗ ಒಂದು ಈ ತುಂಬ ಆಸೆಗಳು, ಈ ಎಂಥ ವಠಾರ, ರಂಗಮ್ಮನ ವಠಾರ ಕಾದಂಬರಿ ಓದ್ತಾ ಇದ್ರೆ ಗೊತ್ತಾಗುತ್ತೆ. ಆ ಇಡೀ ಒಂದು ವಠಾರದ ಸುತ್ತಮುತ್ತ ನಡೆಯತಕ್ಕಂಥ ಒಂದು ಬೇರೆ ಬೇರೆ ಚಟುವಟಿಕೆಗಳು, ಅಲ್ಲಿ ಎಂಥದೆಲ್ಲ ಅಲ್ಲಿರತಕ್ಕಂಥ ಏನು ಅವರ ನಡುವೆ ನಡೆಯತಕ್ಕಂಥ ಜಗಳ, ನೀರಿಗಾಗಿ ನಡೆಯುವ ಜಗಳ, ಅಲ್ಲಿ ಆಚೀಚೆ ಊರಿನ ಕಸ ಕಡ್ಡಿ ಎಲ್ಲ ಕಲ್ಮಶಗಳೆಲ್ಲ ತುಂಬಿಕೊಂಡಿದ್ರು ಕೂಡ ಅದರ ಒಳಗಡೆನೆ ಒಂದು ಜೀವಂತಿಕೆ, ಮಧ್ಯಮ ವರ್ಗದ ಒಂದು ಜೀವಂತಿಕೆಯ ಬದುಕು ಹೇಗೆ ಅರಳುತ್ತದೆ ಎನ್ನುವುದನ್ನು ಅವರು ಬಹಳ ಅದ್ಭುತವಾಗಿ ಚಿತ್ರಿಸಿದ್ದನ್ನು ನಾವು ಗಮನಿಸ್ತೇವೆ. ಮುಖ್ಯವಾಗಿ ಮನುಷ್ಯನ ಸಾಧ್ಯತೆಗಳ ಬಗೆಗೆ
ನಿರಂಜನರಿಗೆ ತುಂಬ ಭರವಸೆ ಇದೆ. ಮನುಷ್ಯ ಅವ ಏನು ಮಾಡಬಹುದು, ಅವನು ಮನುಷ್ಯನಿಗೆ ಅವನ ವ್ಯಕ್ತಿತ್ವದ ಒಳಗಡೆ ಒಂದು ಅಗಾಧವಾದ ಶಕ್ತಿ ಇದೆ. ಅವನ ಸಾಧ್ಯತೆಗಳ ಬಗ್ಗೆ ಒಂದು ಭರವಸೆ ಇರುವುದನ್ನು ಅವರ ಕಾದಂಬರಿಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವರು ಹೇಳುವುದುಂಟು, ಅವರ ಕಲಾತ್ಮಕತೆಯ ಕುರಿತು ಮಾತಾಡುವಾಗ, ಕಾದಂಬರಿಯ ಕಲಾತ್ಮಕತೆಯ ಕುರಿತು ಮಾತಾಡುವಾಗ ಕಪ್ಪು ಬಿಳುಪಿನ ಒಂದು ಚಿತ್ರಣವನ್ನು ಅವರು ಕೊಡ್ತಾ ಬಂದಿದ್ದಾರೆ. ನೋಡುವಾಗ ಇದು ಆ ವರ್ಗ, ಇದು ಈ ವರ್ಗ, ಇದರ ನಡುವೆ ಸಂಘರ್ಷ ಆಗುತ್ತೆ, ಈ ಥರದ ಕಪ್ಪು ಬಿಳುಪಿನ ಒಂದು ನಿರೂಪಣಾ ಕ್ರಮ ಇದೆ ಅವರಲ್ಲಿ ಅಂತ ನಮ್ಮ ಕೆಲವು ವಿಮರ್ಶಕರು ಗುರುತಿಸಿದ್ದಿದೆ. ಬಹುಶಃ ಅದಕ್ಕೆ ಕಾರಣ ಅವರು ಅದನ್ನು ಎತ್ತಿಕೊಂಡ ತಮಗೆ ಇದ್ದಂಥ ಬದ್ಧತೆ ಏನಿದೆ, ತಮ್ಮ ಒಂದು ಸಾಮಾಜಿಕ ಕಳಕಳಿ, ತಮಗಿರತಕ್ಕಂಥ ಒಂದು ಸೈದ್ಧಾಂತಿಕ ಬದ್ಧತೆ ಏನಿದೆ, ಒಂದು ಹೋರಾಟದ ಮನೋಭಾವ ಏನಿದೆ, ಆ ಮನೋಭಾವಗಳೇ ಬಹುಶಃ ಅವರಿಗೆ ಆ ತರಹದ ಒಂದು ಅಗತ್ಯ, ಅಂದರೆ ಈ ತರಹ ಕಪ್ಪು ಬಿಳುಪಿನ ಒಂದು ನೆಲೆಯಲ್ಲಿ ಅದನ್ನು ಚಿತ್ರಿಸಬೇಕಾದ ಅಗತ್ಯ ಕಂಡಿರಬೇಕು ಅಂತ ನನಗೆ ಅನ್ನಿಸ್ತದೆ. ಚೆಲ್ಲಾಪಿಲ್ಲಿಯಾದ ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ, ಆದರೂ 5 ನಿಮಿಷ ಹೆಚ್ಚು ತಗೊಂಡೆ ಅಂತ ಅನ್ನಿಸ್ತದೆ. ದಯವಿಟ್ಟು ಕ್ಷಮಿಸಿ. ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಿರಂಜನರ ಕಾದಂಬರಿಗಳ ಆಕೃತಿ ಮತ್ತು ಆಶಯ ವಿಷಯದ ಕುರಿತಾಗಿ ತಮ್ಮ ವಿಚಾರಗಳನ್ನು ಮಂಡಿಸಿದಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಸರ್ ಇವರಿಗೆ ಧನ್ಯವಾದಗಳು. ನಿರಂಜನರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಮೊದಲನೆಯ ಗೋಷ್ಠಿ ಇದೀಗ ಇಲ್ಲಿಗೆ ಕೊನೆಗೊಂಡಿದೆ.